ಎಲ್ಲರಿಗೂ ನಮಸ್ಕಾರಗಳು. ಇದೊಂದು ಬಹುಕಾಲದ ವಿಷಯ. ಬಹುತೇಕ ನಾವೆಲ್ಲ ಸಣ್ಣವರು, ನನ್ನ ತಿಳುವಳಿಕೆ ಮಟ್ಟಿಗೆ ಇಲ್ಲಿ ಜಿಲ್ಲೆ ಆಗಬೇಕು ಹೇಳೋದು ಬಹುತೇಕ ರಾಮಕೃಷ್ಣ ಹೆಗಡೆಯವರು ಕಾಲದಿಂದನೇ ಅದಿತ್ತು. ಹಾಗಾಗಿ ಅವರು ಕೆಲವು ಜಿಲ್ಲಾ ಕೇಂದ್ರಗಳನ್ನು ಇಲ್ಲಿ ಮಾಡಿದರು. ಆದರೆ ಕಾಲ ಸೂಕ್ತವಲ್ಲ ಅನ್ನುವ ಕಾರಣದಿಂದಲೋ ಏನೋ ಇದು ಜಿಲ್ಲೆ ಎರಡಾದರೆ ಜನ ಏನು ತಿಳ್ಕೊಳ್ತಾರೇನೋ, ಸಾಂಸ್ಕೃತಿಕವಾಗಿ ಏನು ತಿಳ್ಕೊಳ್ತಾರೇನೋ, ಹೀಗೆಲ್ಲ ತಿಳ್ಕೊಳ್ತಾರೇನೋ ಅಂತ ಹೇಳಿ ಆಗಲಿಲ್ಲೇನೋ ಅಂತ ನನ್ನ ಒಂದು ಅನಿಸಿಕೆ. ಆದ ನಂತರ ಉಳಿದ ಮಹಾನುಭಾವರ ವಿಷಯಗಳನ್ನು ಅವ್ರು ಹೇಳಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳ ಜನರು ಜಿಲ್ಲೆಗಳನ್ನು ಹೇಗೆ ಮಾಡ್ಕೊಳ್ತಿದ್ದಾರೋ ನಾವು ಇನ್ನೂ ಹೇಗೆ ಕಥೆಗಳನ್ನೇ ಹೇಳ್ಕೊಳ್ತಾ ಕುಂತಿದ್ದೇವೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಉಡುಪಿ ಮನೋರಮ ಮಧುರಾಜ್ ಅವರು ರಾಮಕೃಷ್ಣ ಹೆಗಡೆಯವರ ಜನತಾ ಗೌರ್ಮೆಂಟ್ನಲ್ಲಿ ಆವಾಗಲಿಂದಲೇ ಹೋರಾಟ ಚಾಲೂ ಮಾಡಿ ಜಿಲ್ಲೆನೇ ಮಾಡ್ಕೊಂಡ್ಬಿಟ್ರು. ಗದಗ, ಧಾರವಾಡ, ಹಾವೇರಿ. ಆ ಧಾರವಾಡ ಜಿಲ್ಲೆ 3 ಭಾಗಗಳಾಯಿತು. ಆ ಹೊತ್ತಿಗೆ ಹಾವೇರಿ ಯಾರೂ ಕೇಳಿರಲಿಲ್ಲ. ಉದಾಸಿ ಅವರೊಂದು ಹೋರಾಟ ನಡೆಸಿದರು, ಹಾಗೇ ಹೋಯಿತು. ಹೀಗೆ ಬಹಳಷ್ಟು ಜಿಲ್ಲೆಗಳು ಒಂದು ಜಿಲ್ಲೆ ಇದ್ದಿದ್ದನ್ನು 2 ಜಿಲ್ಲೆ 3 ಜಿಲ್ಲೆ ಮಾಡ್ಕೊಂಡಿದ್ದಾರೆ. ನಮಗಿಂತ ತಡೆದು ಕನಸು ಕಂಡವರು ಅವರು. ನಮಗೆ ಬಹಳ ಅವಶ್ಯ ಇದೆ. ಇಲ್ಲಿಂದ ಮುಂಡಗೋಡದವ್ರು ಹೋಗ್ಬೇಕು 134 ಕಿಲೋಮೀಟ್ರು, ಇಲ್ಲಿಂದ ಯಲ್ಲಾಪುರದವ್ರು ಹೋಗ್ಬೇಕು 90 ಕಿಲೋಮೀಟ್ರು, ದೂರ ಹೋಗಬೇಕು. ನಮಗೆ ಅಲ್ಲಿಂದ ಹೋಗಿ ಬರೋಕ್ಕೆ ಸಮೇತ ಬಸ್ಸು ಅದು ಇದು ಇರೋದಿಲ್ಲ. ಆದರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಪ್ರಮುಖವಾಗಿ ನಮ್ಗೆ ಕಾಣ್ತದೆ. ಈ ಎಂತೆಂಥರೋ ಯಾರು ಅದು ವಿಜಯನಗರ ಜಿಲ್ಲೆ ಮಾಡಿಕೊಂಡ್ರು, ಕೊನೆ ಕೂಗು ಜಿಲ್ಲೆ ಕೊಟ್ಟರು. ನಾವು ಯಾರನ್ನೂ ದೂರೋದಿಲ್ಲ, ಎಲ್ಲರೂ ಬೇಕು. ಆದರೆ ಅವನೇನಂತಾನೋ ಇವನೇನಂತಾನೋ ಅನ್ಕಂದು ಕೂತ್ಕೊಂಡ್ರೆ ನಮ್ಮತನ ಏನು ಉಳಿಯೋದಿಲ್ಲ. ಮತ್ತು ಸಮಯ ಸಿಕ್ಕಾಗೆ ನಾವು ಕೆಲಸ ಮಾಡ್ಕೊಳ್ಬೇಕು. ಅಂಥ ಸಮಯಗಳು ಬಹಳ, ಕೆಲವೊಂದು ಸಮಯಗಳು ನಮ್ಮ ಜಿಲ್ಲೆಯ ಮುಂಚೂಣಿ ಜನರು ಕಳ್ಕೊಂಡಿದ್ದಾರೆ ಅನ್ನೋ ನನ್ನ ತಿಳುವಳಿಕೆ. ಅದು ಸರಿ ಇರ್ಬೋದು, ತಪ್ಪಿರ್ಬೋದು. ಜಿಲ್ಲೆಯ ರಚನೆ ವಿಚಾರದಲ್ಲಿ ಬಹಳ ದಿವಸದಿಂದ ನಾನು ಅದಕ್ಕೆ ನಮ್ಮ ವಿ ಎಂ ಭಟ್ರು ಹೇಳಿದ್ದು, ನನಗೊಂದು 2 ನಿಮಿಷ ಹೆಚ್ಚಿಗೆ ಬೇಕಾಗಬಹುದು ಹೇಳಿ. ಜಿಲ್ಲೆಯ ರಚನೆ ಘಟ್ಟದ ಮೇಲೆ ಘಟ್ಟದ ಕೆಳಗೆ, ಘಟ್ಟದ ಮೇಲೆ ಘಟ್ಟದ ಕೆಳಗೆ ಅಂತ ನಾವು ಇದರೊಳಗೆ ಮತ್ತೊಂದು ವಿಷಯ ತರಬಹುದೋ ಏನೋ. ಹಾಗೆ ನಾನು ಅದಷ್ಟೇ ಯಾಕೆ ಯೋಚನೆ ಮಾಡಬೇಕು. ಕುಮಟಾ, ಹೊನ್ನಾವ, ಭಟ್ಕಳ ಈ 3 ಜಿಲ್ಲೆಯವರು ಕಾರವಾರಕ್ಕೆ ಹೋಗ್ಲಿಕ್ಕೆ ಎಷ್ಟು ದೂರ ಬೇಕು ಅವ್ರಿಗೆ ಕಿಲೋಮೀಟ್ರುಗಳು. ಸಿರ್ಸಿಗೆ ಬರೋಕ್ಕೆ ಇನ್ನೂ 8 ಕಿಲೋಮೀಟ್ರ್ ಕಮ್ಮಿನೇ ಬೇಕು. ಒಂದೇ ಕೊರತೆ ಬಹಳ ದಿವಸದಿಂದ ಇತ್ತು, ರಸ್ತೆ ತೊಂದರೆ. ಈಗ ನ್ಯಾಷನಲ್ ಹೈವೇ ಆಗ್ತಾ ಐತೆ. ಇದು ಆನೂರು ಹಂಗಲ್ವರೆಗೂ ಇತ್ಲಾಗಿಂದು ಆಗಿದೆ, ಕುಮಟಾದಿಂದ ಇತ್ಲಾಗ ಜೋರಾಗಿ ಆಗ್ತಾ ಇತ್ತು. ಈ ಕಡೆದು ಸ್ಯಾಂಕ್ಷನ್ ಆಗಿ ಕೆಲಸನೂ ಪ್ರಾರಂಭ ಆಗಿದೆ. ಅದೇ ಸಮಯದೊಳಗೆ ಬರ್ತಾರೆ. ಆ ಆಪ್ಷನನ್ನು ನಾವು ಅವ್ರಿಗೆ ಯಾಕೆ ಕೊಡಬಾರ್ದು? ಕುಮಟಾದವರಿಗೆ ನಾವು ಹೇಳೋದಲ್ಲ, ನಿಮಗೆ ಯಾವ್ದು ಬೇಕಪ್ಪ. ಯಾಕಂದರೆ ಸಿರ್ಸಿ ವ್ಯಾಪಾರಿ ಕೇಂದ್ರ, ಸಿರ್ಸಿ ಮತ್ತು ಅಲ್ಲಿಯ ಜನ, ಈ ಜನ ಸಮುದಾಯಗಳು ವಿವಿಧ ಧರ್ಮ ಜಾತಿ ಒಳಗೇನು ಹಂಚ್ಕೊಂಡು ಹೋಗಿದ್ದಾವೋ ಆ ಸಂಪರ್ಕಗಳು ಈ ತಾಲೂಕುಗಳಿಗೆ ಹೆಚ್ಚಿಗೆ ಇದೆ. ಹೊನ್ನಾವರ, ಕುಮಟಾ, ಸಿರ್ಸಿ ಇವೆಲ್ಲ ಅವರು ಇಷ್ಟಪಡ್ಬೋದು. ಯಾಕಂದರೆ ಕಾರವಾರ ಹತ್ರ ಹೋದರೆ ಬರೋಕ್ಕೆ ಸಮೇತ ಬಸ್ ಇಲ್ಲ. ಈ ದಿಸೆ ಒಳಗೆ ಬೇರೆ ರಾಮನಗರನ ಒಂದು 2-3 ತಿಂಗಳಿಗೆ ಮಾಡಿಬಿಟ್ರು. ಯಾಕಂದರೆ ಇದು ಅತಿ ದೊಡ್ಡ 5ನೇ ಜಿಲ್ಲೆ ರಾಜ್ಯದೊಳಗೆ. ಸರಿಸುಮಾರು 11,000 ಕಿಲೋಮೀಟ್ರ್ ವ್ಯಾಪ್ತಿ ಇದೆ. ಬೇರೆ ಬೇರೆ ಕೆಲವೆಲ್ಲ 3,000, 5,000 ಕಿಲೋಮೀಟ್ರ್ ವ್ಯಾಪ್ತಿಯೊಳಗಿದ್ದಾವೆ. ಅದಕ್ಕೆ ಹೋರಾಟ ಮಾಡುವಾಗ ನಿರ್ಣಯ ತಗೊಳ್ಳೋ ಜನ ರಾಜಕೀಯ ಇಚ್ಛಾಶಕ್ತಿನೇ ಬಹಳ ಮುಖ್ಯ ಆಗ್ತದೆ. ಉಳಿದವರನ್ನು ಸ್ಪಂದಿಸಬೇಕಾಗ್ತದೆ.
ಯಾಕಂದರೆ ಒಂದು ವಿಧಿವಿಧಾನಗಳ ಮುಖಾಂತರ ಜಿಲ್ಲೆ ರಚನೆ ಆಗಬೇಕಾದ್ರೆ ಕೊಡೋನ್ ಗಟ್ಟಿದಾನೋ ಕೇಳೋರು ಗಟ್ಟಿಲ್ಲ. ಇದು ನಾವು ಕಣ್ಣಾರೆ ಕಂಡಿದೆ. ಕೊಡೋರು ಕೊಟ್ಟು ಬಿಡ್ತಿದ್ರು, ಯಾಕ್ರಿ ನಿಮ್ಮ ಗಂಟ್ಲದಾಗ ಹಿಡ್ಕೊಳ್ತತೆ, ಬೇಡ. ಇದು ನಮ್ಮ ಜಿಲ್ಲೆಗೆ ಜನತೆಗೆ ಏನು ಹೇಳಿದ್ರಲ್ಲ ಭಟ್ರು, ಆಗಬೇಕಾದ ಕೆಲಸ. ಆದರೆ ಬಾಯಲ್ಲಿ ವೇದಿಕೆಯಲ್ಲಿ ಹೇಳೋದ್ರಿಂದ ಆಗೋದಿಲ್ಲ. ಗದಗದಾಗ ಬೆಂಕಿ ಹೆಚ್ಚಿದ್ರು, ಆವಾಗ ಗದಗಿಗೆ ಇದು ಕೊಟ್ಟರು. ಅಲ್ಲಿ ಆನಂದ್ ಸಿಂಗ್ ಕೂಗ್ದ ಜಿಲ್ಲೆ ಕೊಟ್ಟರು, ಉದಾಸಿ ಕೂಗಿದ್ರು ಜಿಲ್ಲೆ ಕೊಟ್ಟರು. ಹೀಗೆ ಬಹಳ ದೊಡ್ಡ ಹೋರಾಟ ಐತಿ. ಜನ ಸಮೂಹ ಬೇಕು, ನಿರ್ಣಯ ತಗೊಳ್ಳೋ ನಿರ್ಣಾಯಕರು ಬೇಕು, ರಾಜಕಾರಣಿಗಳನ್ನು ಕೂಡಿಸ್ಕೊಳ್ಳಿ. ನಿಮಗೆ ಬೇಕಾ ಬೇಡ್ರಪ್ಪ ನಿಮ್ಗೆ ಜಿಲ್ಲೆ, ಅವ್ರಿಗೂ ಬೇಕು ಏನಂತಾರ ಏನು. ಹಾಗಾಗಿ ಉಳಿದವರೆಲ್ಲ ಮಾತಾಡ್ರಿ. ಇದಕ್ಕಾಗಿ ಒಂದು ಸಿಕ್ಕ ನನ್ನೊಂದು ಅನಿಸಿಕೆ, ಒಂದು ಪುಟ್ಟ ಪುಸ್ತಕ ಮಾಡಿ. ಯಾಕೆ ಜಿಲ್ಲೆ ಬೇಕು? ಯಾಕಂದರೆ ಎಲ್ಲ ಹುಳುಗಳು ಹಿಡ್ಕೊಂಬರೋದಕ್ಕಿಂತ ರಾಣಿ ಹುಳ ಹಿಡ್ಕೊಂಬಿಟ್ರೆ ಎಲ್ಲವೂ ಬರ್ತಾವೆ. ನಿಮಗೊಂದು ಸಮಯದ ಅಭಾವದಿಂದ ಒಂದು ಸಣ್ಣ ವಿಷಯ ಹೇಳಿ ಮುಗಿಸ್ಬಿಡ್ತೇನೆ. ಏನು, ಸಪೋಸ್ ಈಗ ಸಹಕಾರಿ ರಂಗ ಐತಿ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಐತಿ, AC ತಹಶೀಲ್ದಾರ್ ಮತ್ತು ನಾವು ಕಾರವಾರ ಕೊಡು. ಸಹಕಾರಿ ರಂಗದಾಗೆ ಇಲ್ಲೇ ಆಯ್ತು ಅಲ್ಲೇ ಆಯ್ತು ಮತ್ತು ಕಾರವಾರ ಕೊಡು. ಅದಲ್ಲದೆ ಜಿಲ್ಲೆಗಾಗೇ ಬರೋಂಥ ಯೋಜನೆ ಇರ್ತಾವೆ. ಹೇಳಿದ್ರಲ್ಲ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಜವಾಹರ್ ನವೋದಯ ವಿದ್ಯಾಲಯ, ಜಿಲ್ಲೆಗೊಂದು ಏರೋಡ್ರೋಮು, ಹೀಗೆ ಜಿಲ್ಲೆಗಾಗೇ ಕೊಡೋಂಥವು ತಾನೇ ಬರ್ತಾವೆ. ಇವೆಲ್ಲ ಹೋರಾಡಬೇಕು. ಹೋರಾಟಗಾರರಿಗೆ ಬೆಂಬಲಗಾರರಾಗಿರಬೇಕು. ಹಿಂದಿನ ಹೋರಾಟಗಾರರು ನಮ್ಮ ಪೈಯವರು ಇರಲಿ, ಯಾರೇ ಇರಲಿ, ಅವ್ರದ್ದೆಲ್ಲ ಸಹಕಾರ ತೊಗೊಂಡು, ಎಲ್ಲ ರಾಜಕೀಯ ಮುಖಂಡರ ಸಹಕಾರ ತೊಗೊಂಡು, ಎಲ್ಲ ಜನ ನಾಯಕರ ಸಹಕಾರ ತೊಗೊಂಡು ದುಡಿಯೋರಿಗೆ ಮುಂದೆ ಮಾಡುವ ನಮ್ಮಂಥ ಒಬ್ಬೊಬ್ಬರಿಂದ ಆಗ ಕೆಲಸ ಎಲ್ಲ ಸಮೂಹದೊಡನೆ ನಾವೆಲ್ಲ ಸಹಕರಿಸೋಣ ಅಂತ ಹೇಳಿ ಅವಕಾಶ ಒದಗಿಸಿದ ಎಲ್ಲರಿಗೂ ನಮಸ್ಕಾರ. ಹಾಲಪ್ಪಣ್ಣವರು ತುಂಬ ಚೆನ್ನಾಗಿ ವಿಷಯವನ್ನು ಮುಟ್ಟಿಸಿದ್ದಾರೆ. ಥ್ಯಾಂಕ್ ಯು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.